ಮಲೆನಾಡಿನಲ್ಲಿ ಧಾರಾಕಾರವಾಗಿ ಸುರಿಯುತ್ತಿರುವ ಬಿರುಗಾಳಿ ಸಹಿತ ಮಳೆಯಿಂದ ಹಾನಿಗೊಳಗಾಗಿರುವ ಚಿಕ್ಕಮಗಳೂರು, ಮೂಡಿಗೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸ್ಥಳಗಳಿಗೆ ಮಾಜಿ ಉಪಮುಖ್ಯಮಂತ್ರಿ, ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರ ಶಾಸಕರಾದ ಅಶ್ವಥ್ ನಾರಾಯಣ್ ಅವರು ಭೇಟಿ ನೀಡಿ ಪರಿಶೀಲಿಸಿದರು. ನೀವು ಇದ್ರೆ ಒಳಗಡೆ ಇಲ್ಲ ಚೂರು ಹಿಂದೆ ಬನ್ನಿ, ಈ ಕಡೆ ಹಿಂದೆ ಬನ್ನಿ. ಕೊಡಿ, ನಾವು ಡಿಸಿಗೆ ಮಾತಾಡ್ತೀವಿ. ಈ ಕಡೆಯಿಂದ ಇದನ್ನ ವಿಶೇಷ ಟ್ವೀಟ್ ಮಾಡಿ ವಾಲ್ಮೀಕಿ ನಿಗಮದಲ್ಲಿ ಆಗಿರುವಂಥ ವಿಶೇಷವಾಗಿ ಅರ್ಜಿ ಹಾಕಿದ್ರು ಸರ್ಕಾರ ಹೆಂಗೆ 100% ಹೊಡೆದಿರುವಂಥದ್ದನ್ನೇ ಹಾಕಿದೆ. ಮಾತಾಡೋದನ್ನ ರೆಕಾರ್ಡ್ ಮಾಡ್ತೀನಿ ಟಿವಿ ಇಲ್ಲೋಗಿದ್ದಪ್ಪ, ನೀನು ದುಡ್ಡು ತಗೊಂಡು ಎಲ್ಲೋ ಹಾಕಿ ಮಲ್ಗತ್ತೀವಿ ಅಂತ ಸ್ಟ್ರಾಂಗ್ ಎದ್ದು ಅಂದ್ರೆ ಎದ್ದು ಓಡಬೇಕು. ಹೋದ್ ಸರಿನ ಹಾಕಿದ್ವಿ ಸರ್, ಅದಕ್ಕೆ ಮನೆ ಎಲ್ಲ ಸೆನ್ಸರ್ ಆಗಿತ್ತು. ಯಾವ್ದು ಅರ್ಜಿ ಇದೆಯಲ್ಲಪ್ಪ ನಿನ್ನ ಹತ್ರ? ಇದೆಯಪ್ಪ, ಈಗಲೇ ತಂದು ತಕ್ಷಣ ಕೊಡು. ಈಗಲೇ ಕಾಪಿ ಎಲ್ಲ ತಂದು ನಾವಿಲ್ಲೇ ಇರ್ತೀವಿ, ಇದನ್ನ ವಿಶೇಷವಾಗಿ ತಗೋಬೇಕು. ಯಾರು ವಕೀಲರು ಯಾರಿದ್ದಾರೆ ನೋಡಿ, ಏನಂದ್ರೆ ಡ್ಯೂಟಿಯ ಉದಾಹರಣೆ. ಒಂದು ಅಮಾಯಕರ ಪರಿಸ್ಥಿತಿ ಏನಾಗಿದೆ, ಅರ್ಜಿ ಕೊಟ್ಟರು ಮನೆ ಸಿಕ್ಕಿಲ್ಲ, ಇವತ್ತು ಮನೆಯೆಲ್ಲ ಬಿದ್ದೋಗಿದೆ, ಮೊದಲಿಂದನೂ ಅರ್ಜಿ ಹಾಕೊಂಡಿದ್ದಾರೆ. ಈ ರೀತಿ ಇವರ ಲೂಟಿಯಿಂದ ಆಗಿರುವಂಥ ಪರಿಣಾಮ ಏನು ಅಂತ ತೋರಿಸಿ. 100% ಲೂಟಿಯಿಂದಾಗಿ ನೀಟಾಗಿ ವಿಡಿಯೋ 1 30 ಸೆಕೆಂಡ್ ಅಷ್ಟೇ. ಇವ್ರು ಹೇಳಿ ಅರ್ಜಿ ಹಾಕಿದ್ರು ಹೇಳಿ. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ದೇವರಾಜ್ ಶೆಟ್ಟಿ, ಮುಖಂಡರಾದ ದೀಪಕ್ ದೊಡ್ಡಯ್ಯ ಹಾಗೂ ಇನ್ನಿತರ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಸ್ಯಾಂಕ್ಷನ್ ಆಗಿ ಬಂದಿತ್ತು, ಆಮೇಲೆ ಒಂದು 3-4 ತಿಂಗಳು ಆದಮೇಲೆ ಅಮೌಂಟ್ ಬಂದಿಲ್ಲ ಅಂತ ಹೇಳ್ತಿದ್ರು. ಆಮೇಲೆ ಅದು ಮನೆಯೇ ಕ್ಯಾನ್ಸಲ್ ಮಾಡಿದ್ರು, ಅಮೌಂಟ್ ಇಲ್ಲ ಅಂತ ಹೇಳ್ತಿದ್ರು. ಸರ್ಕಾರದಿಂದ ಯಾರಾದರೂ ಬಂದು ನೋಡಿದಾರಾ? ಯಾರು ಬಂದಿಲ್ಲ. ಯಾರು ಬಂದಿಲ್ಲ? ಇಲ್ಲಿ ಲೋಕಲ್ MLA ಬಂದಿಲ್ಲ, ಯಾರು ಬಂದಿಲ್ಲ. ಅಮೌಂಟ್ ಕೈ ತೆಗೆದುಕೊಳ್ಳೋದು